ಮೊಟ್ಟೆಗೆ ಅಂತ 30 ಪೈಸೆ ಸುರಿತಕ್ಕಂತ ಹೆಣ್ಣು ಮಗಳಿಗೆ ಅಂತ ಜಾರಿ ಮಾಡವ್ರಿ. 30 ಪೈಸೆ ಯಾರಿಗೂ ಕೊಡಲ್ಲ. ಮಾಸ್ಟರ್ಗಳು ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಮೊಟ್ಟೆ ಬೆಲೆ ಗಗನಕ್ಕೇರೈತಮ್ಮ, ನಿಮಗ್ ಕೊಡಕ್ ಆಗಲ್ಲ ಅಂತಾರೆ. ಅಕಸ್ಮಾತ್ ಸರ್ ಇಲ್ಲ ನಮಗ್ ಬೇಕು, ನಾವು ಸುಲಿಯಲ್ಲ ಅಂದ್ರೆ ನಿನ್ ಮನೆಗೆ ಹೋಗಮ್ಮ, ನಾನ್ ಇನ್ನೊಬ್ಬರನ್ನ ಕರ್ಕೊಂತೀನಿ. ಇಂತ ಹೀನಾಯ ಸ್ಥಿತಿಯಲ್ಲಿ ಹೆಣ್ಮಕ್ಳನ್ನ ಸರ್ಕಾರ ನಡೆಸ್ಕೊಳ್ತೈತಿ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ನಾಚಿಗೇಡು. ಇನ್ನೊಂದೇನು, ನಾವ್ ಗೃಹಲಕ್ಷ್ಮಿ ಕೊಡ್ರಿ ಸರ್ ಅಂತ ಕೇಳಿಲ್ಲ. ನಾವೇನ್ ಹೇಳ್ತಾರೆ, ಸಮಯ ನಿಮ್ಗೆ ಏನಮ್ಮ ಭಾಗ್ಯ ಜ್ಯೋತಿ ಕೊಟ್ಟಿದೀವಿ, ನಿಮ್ಗೇನ್ ಹೇಳೋದು, ಅವ್ರು ಕರೆಂಟ್ ಫ್ರೀ ಮಾಡಿದೀವಿ, ಬಸ್ ಫ್ರೀ ಐತೆ. ಬಸ್ ನಾವ್ ಕೇಳಿದ್ವಾ? ಬಸ್ ನಾವ್ ಹೋಗಲ್ಲ ಸ್ವಾಮಿ. ಲಕ್ಷ ಲಕ್ಷ ಸಂಬಳ ತಗೊಂತಾರಲ್ಲ ಟೀಚರು, ಅವ್ರಿಗೆ ಬಸ್ ಫ್ರೀ. ನಾವ್ 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸರಿ ಬೇದರ್ಕಂತ ಅವ್ರ ಮನೆಗೆ ಹೋಗೋದು, ಅವತ್ತು ಕೂಡ ಕಾಯಕ್ಕಾಗಲ್ಲ ಅಂತ ನಾವು ದುಡ್ಡು ಕೊಟ್ಟು ಹೋಗ್ತೀವಿ. ಅಂತ ಹೆಣ್ಣು ಮಕ್ಕಳಿಗೆ ಹೀನಾಯ ಸ್ಥಿತಿ ಒಳಗೆ ಈ ಸರ್ಕಾರ ಕಾಣುತ್ತೆ ಅಂತೆ. ನಮ್ಮಂತ ದೌರ್ಭಾಗ್ಯ ಇಲ್ಲ ಅಂತ ನಿಜವಾಗ್ಲು. ಓಟ್ ಕೇಳಬೇಕಾದ್ರೆ ಅಕ್ಕ ಅಮ್ಮ ಅಂತ ಬರ್ತಾರೆ, ಅದನ್ನೇ ಓಟ್ ಹಾಕಿದ್ಮೇಲೆ ನಮ್ಮನ್ನ ಬೀದಿಗಿರಿಸ್ತಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಾವು ಕೇಳೋದು ಹೆಣ್ಮಕ್ಕಳನ್ನ. ಕನಿಷ್ಠ ಕೂಲಿ ಕೊಡ್ರಿ, ನಾವೇನ್ 50,000 ಕೊಡ್ರಿ, ಲಕ್ಸುರಿ ಜೀವನ ಮಾಡ್ಬೇಕು ಅಂತ ಕೇಳಲ್ಲ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಗೆ ಗಂಡುಗಳಿಗೆ ಹುಷಾರಿರಲ್ಲ, ನಮಗ್ ಹುಷಾರ್ ತಪ್ಪೈತೆ ಅಂತದಕ್ಕೆಲ್ಲ 4,600-700 ರೂಪಾಯಿ ತಕೊಂಡ್ರೆ ಈ ದೇಶದಲ್ಲಿ ಯಾರಾದ್ರೂ ಇಷ್ಟು ಕಮ್ಮಿ ಸಂಬಳದಾಗ ದುಡಿತಾರೇನ್ರಿ? ದುಡ್ದಿದ್ವಿ ಆದ್ರೆ ಅವ್ರ ಒಂದಿನ ಅವ್ರ ಮನೆ ನಾಯಿಗೆ ಬಿಸ್ಕೆಟ್ ಅದು 10,000 ರೂಪಾಯಿ ಬಿಸ್ಕೆಟ್ ತರ್ರಿ. ಆ ನಾಯಿಗಿನ ಕಡೆನೇನ್ರಿ ಹೆಣ್ಮಕ್ಳು ನಾವ್ ಹಂಗ್ ಮಾಡ್ತೀವಿ, ನಾವ್ ಹಿಂಗ್ ಮಾಡ್ತೀವಿ, ಇದು ಮಾಡ್ತೀವಿ. ಯಾಕ್ರಿ ಬಂಡಲ್ ಮಾಡ್ತೀರಾ? ದಯಮಾಡಿ ಹೇಳ್ತೀನಿ, ಎಲ್ಲಾ ಶಾಸಕರಿಗೂ ಹೇಳ್ತಿದ್ದೀವಿ, ನಮ್ ಹೆಣ್ಮಕ್ಳನ್ನ ಕಡೆಗಣಿಸ್ಬೇಡ್ರಿ. ನಿಮ್ ಸರ್ಕಾರ ಬಂದ್ರೆ ನಮ್ ಸರ್ಕಾರ ಚುಕ್ಕಾಣಿ ಹಿಡಿದೆ ಪ್ರಿಯಾಂಕಾ ಗಾಂಧಿ ಹೇಳಿರು, ಅದು ಅಲ್ಲೂ ಎಣ್ಣೆ 6 ಗ್ಯಾರಂಟಿಗಳಿಗೆ ನಿಮಗೆ 2,000 ರೂಪಾಯಿನ ನಾವು ಫ್ರೀಯೇ ಕೊಟ್ಬಿಡ್ತೀವಿ ಅಂದು ಎಲ್ಲ ಕುಗ್ಸ್ಕೊಂಡವಳು ಅವಳು. ಬೆಳಗಾಮಲ್ಲೇ ಹೇಳಿದ್ವಿ ಮಾತು. ಅವ್ರ ಕಣ್ಣು ಕಾಣಲ್ವಾ ನಾವು ದುಡಿತಾ ಇದ್ದೀವಿ ಅಂತ? ಒಂದೇನ್ರಿ ಕಷ್ಟ ನಮ್ಮ ಹೆಣ್ಮಕ್ಳಿಗೆ? ಬೆಳಿಗ್ಗೆ ಎದ್ರೆ ಕಷ್ಟ ಅನ್ಭವಿಸ್ಬೇಕು. ಟೀಚರ್ ಬಂದ್ ಪ್ರಶ್ನೆ ಮಾಡ್ತಾರೆ, STM ಶೇರ್ ಕೇಳ್ತಾರೆ, ಪಬ್ಲಿಕ್ ಜನ ಕೇಳ್ತಾರೆ. ಎಷ್ಟು ಅಂತ ಏಟ್ ಕೊಡ್ತೀರಿ ನಮ್ಗೆ? ಎಷ್ಟು ಅಂತ ಪೆಟ್ಟು ಕೊಡ್ತೀರಿ? ಎಷ್ಟು ಅಂತ ನೋವು ಕೊಡ್ತೀರಿ? ನಾವ್ ಹೆಣ್ಮಕ್ಳು ಎಷ್ಟು ಅಂತ ತಟ್ಕೊಂಬನ? ದಯಮಾಡಿ ನೋಡ್ರಿ, ನಾವ್ ಕೇಳೋದಿಷ್ಟೇ, ಕನಿಷ್ಠ ಕೂಲಿ ಕೊಡ್ರಿ, ಕನಿಷ್ಠ ಕೂಲಿ ಕೊಡ್ರಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ. ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ESI ಯೋಜನೆ ಏಕೆ ಬೇಕು? ESI ಯೋಜನೆ ಏಕೆ ಬೇಕು? ಸರ್ಕಾರದ ಕೈಪಿಡಿಯಲ್ಲೇ ಸರ್ಕಾರಿ ಶಾಲೆಗಳು ನಡೆಯಲೇಬೇಕು, ನಡೆಯಲೇಬೇಕು, ನಡೆಯಲೇಬೇಕು. ಸರ್ಕಾರಿ ಕೈಪಿಡಿಯಲ್ಲೇ ಸರ್ಕಾರಿ ಶಾಲೆಗಳು ನಡೆಯಲೇಬೇಕು, ನಡೆಯಲೇಬೇಕು, ನಡೆಯಲೇಬೇಕು. ಖಾಸಗೀಕರಣ